ನದಿಗಳು ಯಾವತ್ತೂ ಮುಂದೆ ಸಾಗುತ್ತೆ ಹೊರತು ಹಿಂದೆ ಸರಿಯೋದಿಲ್ಲ. ನೀನು ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ನೀನು ಮುಂದೆ ಸಾಗು. ನಿನ್ನ ಗೆಲುವನ್ನು ಆಗ ಯಾರ ಕೈಯಿಂದಾನೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಪ್ರಯತ್ನ ಪಟ್ಟರೆ ಇಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನ್ನ ಪ್ರಯತ್ನ ನಿರಂತರವಾಗಿರಬೇಕು. ಈ ಕೆಲಸ ನನ್ನಿಂದಾಗಲ್ಲ, ಈ ಕೆಲಸ ನಾನು ಮಾಡೋದಕ್ಕೆ ಸಾಧ್ಯನಾ ಅಂತ ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಿಡ್ತಾರೆ. ಆದರೆ ನಿನ್ನ ಪ್ರಯತ್ನ ನಿರಂತರವಾಗಿದ್ದರೆ ಅದು ನಿನ್ನಿಂದ ಖಂಡಿತ ಸಾಧ್ಯ. ನೀರು ಬೆಂಕಿಯಿಂದ ಬಿಸಿಯಾಗುತ್ತೆ ನಿಜ, ಆದರೂ ಕೂಡ ನೀರು ಬೆಂಕಿಯನ್ನು ಆರಿಸುವ ಗುಣವನ್ನು ಬಿಟ್ಟುಕೊಡಲ್ಲ. ಹಾಗೆ ನೀನು ಕೂಡ ಯಾರ ಜೊತೆ ಇದ್ದರೂ ಹಾಗೆ ಎಂಥವರ ಜೊತೆ ಸೇರಿದರೂ ಕೂಡ ನಿನ್ನತನವನ್ನು ನೀನು ಬಿಟ್ಟುಕೊಡಬೇಡ. ನೀನು ಸತ್ಯವನ್ನು ಹೇಳುವ ಅಭ್ಯಾಸವನ್ನು ಮಾಡಿಕೊಂಡರೆ ಭಗವಂತನಿಗೂ ಕೂಡ ಹೆದರುವ ಅಗತ್ಯವಿರುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ ಅಂದರೆ ಭಗವಂತ ಯಾವಾಗಲೂ ಸತ್ಯದ ದಾರಿಯಲ್ಲೇ ಇರುತ್ತಾನೆ. ಆದರೆ ನೀನು ಸುಳ್ಳನ್ನು ಹೇಳಲು ಶುರು ಮಾಡಿದರೆ ನಿನಗೆ ನೀನೇ ಹೆದರಿ ಬದುಕಬೇಕಾಗುತ್ತದೆ. ನಿನ್ನನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ನೀನು ತಪ್ಪು ಮಾಡಿದಾಗ ನಿನ್ನನ್ನು ತಿದ್ದುವ ಒಳ್ಳೆಯ ಗುರು ಹಾಗೆ ಒಳ್ಳೆಯ ಮಿತ್ರ ನಿನ್ನ ಜೊತೆ ಇದ್ದರೆ ಸಾಕು. ಹೊಗಳುವ ಜನ ಬೇಕಾದಷ್ಟು ಜನ ಸಿಗ್ತಾರೆ, ಆದರೆ ತಪ್ಪು ತಿದ್ದುವವರು ಬೆರಳೆಣಿಕೆಯಷ್ಟು ಮಾತ್ರ ಜನ ಇರ್ತಾರೆ. ಬಿಡುವಿದ್ದಾಗ ಹಣವಿರುವುದಿಲ್ಲ, ಹಣವಿದ್ದಾಗ ಬಿಡುವೇ ಇರುವುದಿಲ್ಲ. ಹಣ ಮತ್ತು ಬಿಡುವು ಎರಡೂ ಇದ್ದಾಗ ನಮ್ಮ ದೇಹದಲ್ಲಿ ಶಕ್ತಿಯೇ ಇರುವುದಿಲ್ಲ. ಏನೂ ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿ ಇರ್ತೀವಿ. ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ನಾವು ಸಂತೋಷಕ್ಕಾಗಿ ಹುಡುಕಾಡ್ತಾ ಇರ್ತೀವಿ. ಮೊದಲು ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಯೋಚನೆನ ಮೊದಲು ನೀನು ಬಿಟ್ಟುಬಿಡು. ಇಲ್ಲಿ ನೀನು ಹೆದರ್ಕೊಂಡ್ರೆ ಜನ ನಿನ್ನನ್ನು ಹೆದರಿಸ್ತಾರೆ, ತಿರುಗಿ ಬಿದ್ದರೆ ತೆಪ್ಪಗಿರ್ತಾರೆ. ನಿನ್ನ ಹತ್ತಿರ ಹಣ ಬಂದರೆ ನಿನ್ನ ಅಕ್ಕಪಕ್ಕ ಸೇರೋ ಜನ ಬಹಳಷ್ಟಿದ್ದಾರೆ. ಆದರೆ ನಿನಗೆ ಕಷ್ಟ ಬಂದರೆ ನಿನ್ನನ್ನು ನೋಡೋಕ್ಕೂ ಯಾರೂ ಬರೋದಿಲ್ಲ. ಇಲ್ಲಿ ನಿನಗೆ ಯಾರೂ ಒಳ್ಳೆಯವರು ಸಿಗೋದಿಲ್ಲ. ಹಾಗಾಗಿ ನೀನು ಇಲ್ಲಿ ಯಾರನ್ನೂ ನಂಬಿ ಜೀವನ ಮಾಡಬೇಡ, ಯಾರ ಮೇಲೂ ಅವಲಂಬನೆಯಾಗಿ ಬದುಕಬೇಡ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.